ಒಬ್ಬ ಮನುಷ್ಯ ಸಮುದ್ರ ತೀರಕ್ಕೆ ಹೋದ. ಇಡೀ ದಿವಸ ಖಾಲಿ ಇದ್ದ. ಸ್ನಾನ ಮಾಡ್ದ, ತೆರೆಗಳ ಜೊತೆಗೆ ಆಟ ಆಡ್ದ, ಊಟ ತೊಗೊಂಡು ಹೋಗಿದ್ದ. ಮಧ್ಯಾಹ್ನ ಊಟ ಮಾಡ್ದ. ಎಲ್ಲಿ ವಿಶ್ರಾಂತಿ, ಬಿಸಿಲಿದೆಯಲ್ಲ ಏನು ಮಾಡೋದು ಅಂತ ನೋಡ್ದ. ಮರ ಇರಲಿಲ್ಲ. ಮೇಲೆ ಹೋದ, ಸ್ವಲ್ಪ ಎತ್ತರದಲ್ಲಿ ಬೆಟ್ಟದ ಪ್ರದೇಶ. ಬೆಟ್ಟದ ಮೇಲೆ ಹೋಗಿ ಮರದ ಕೆಳಗೆ ಮಲಗಿ ವಿಶ್ರಾಂತಿ ತೊಗೋಬೇಕು ಅಂತ ಅವನ ಆಸೆ. ಮುಂದೆ ನೋಡ್ತಾನೆ, ಮರಗಳ ಹಿಂದೆ ಒಂದು ಗುಹೆ ಇದೆ. ಕುತೂಹಲದಿಂದ ಹೋದ. ದೊಡ್ಡ ಗುಹೆ ಅದು, ಸಾಕಷ್ಟು ಸ್ವಚ್ಛವಾಗಿದೆ. ಯಾರೋ ಇದ್ದು ಹೋದ ಲಕ್ಷಣ ಕಾಣಿಸ್ತಾ ಇದೆ. ಯಾವುದೋ ಒಂದು ಗರಿ ಚಾಪೆ ಬಿಟ್ಟು ಹೋಗಿದ್ದಾರೆ ಎಲ್ಲರೂ. ನೋಡ್ದ, ಚಾಪೆ ಮೇಲೆ ಮಲ್ಕೊಂಡ. ಆ ಗುಹೆ ಬಾಗಿಲು ತಣ್ಣ ಗಾಳಿ ಬರ್ತಿತ್ತಲ್ಲ, ನಿದ್ದೆ ಮಾಡಿಬಿಟ್ಟ. 2 ತಾಸು ನಿದ್ದೆ ಮಾಡಿದ. ಎಚ್ಚರ ಆಯಿತು. ಮೈ ಮುರಿದು ಹೊರಡೋಕೆ ಸಿದ್ಧ ಆದ. ಹೊರಡೋ ಮುಂದೆ ನೋಡ್ದ, ಆ ಗುಹೆ ಮೂಲೆಯಲ್ಲಿ ಯಾವುದೋ ಒಂದು ಬಟ್ಟೆ ಚೀಲ ಇದೆ. ಚೀಲ ತೆಗೆದು ನೋಡಿದ, ಒಂದು 100 ಮಣ್ಣಿನ ಉಂಡೆಗಳಿದ್ದಾವೆ ಅದರೊಳಗೆ. ಸಣ್ಣ ಸಣ್ಣ ಉಂಡೆಗಳು, ಈ ಸಣ್ಣ ಸಣ್ಣ ಟೆನ್ನಿಸ್ ಬಾಲ್ಕಿಂತ ಸ್ವಲ್ಪ ಸಣ್ಣದು. ಅಂಥ 100 ಉಂಡಿದ ಮಣ್ಣಿನ ಉಂಡೆ. ಅವನು ಅಂದ್ಕೊಂಡ ಬಹುಶಃ ಯಾರೋ ಮಕ್ಕಳನ್ನು ಕರ್ಕೊಂಡು ಬಂದಿರಬೇಕು, ಮಣ್ಣು ತಂದು ಈ ಉಂಡೆ ಮಾಡಿ ಇಟ್ಟಿರ್ಬೇಕು ಮಕ್ಕಳು ಅಂತಂದ. ಆಗಲಿ ಹೆಗಲಿ ಹಾಕ್ಕೊಂಡ ಆ ಚೀಲ ಸಮುದ್ರ ಕಡೆ ಹೊರಟ. ಸಮುದ್ರ ನದಿ ತೀರದ ಗುಂಟ ಹೋಗ್ತಾ ಇದ್ದ. ಅಲೆಗಳು ಬರ್ತಾ ಇತ್ತಲ್ಲ. ಅವನು ಅಂದ್ಕೊಂಡ ಚೀಲದಲ್ಲಿ ಹೇಗಿದ್ದು ಮಣ್ಣಿಂದ ಇದೆಯಲ್ಲ ಉಂಡೆಗಳು, ಅವನು ಬಿಸಾಕಬೇಕು ಅಂತ ಜೋರಾಗಿ ಒಂದೊಂದು ಉಂಡೆ ತಗೋಬೇಕು, ಜೋರಾಗಿ ನೀರಲ್ಲಿ ಎಸೀತಾ ಇದ್ದ. ಮತ್ತು ಸ್ವಲ್ಪ ದೂರ ಹೋದ, ಮತ್ತೊಂದು ಎಸೆದ. ಒಂಥರ ಆಟ ಆದಂಗೆ ಆಯ್ತು ಅವನಿಗೆ. ಒಂದು ಹತ್ತಿರದ ಕಲ್ಲು ಬಂಡೆ ಏರಿ ನಿಂತ್ಕೊಂಡ. ಅಲ್ಲಿಂದ 1-2 ಉಂಡೆ ಎಸೆದ. ನೋಡ್ದ, ಇನ್ನೂ ಒಂದು 3-4 ಉಂಡೆ ಉಳಿದಿದ್ದಾವೆ. ಮತ್ತೊಂದು ಎಸಿಬೇಕು ಅಂತ ಹೋದಾಗ ಕಲ್ಲು ಬಂಡೆ ಮೇಲೆ ನಿಂತಿದ್ದ, ಕಾಲು ಜಾರ್ಬಿಡ್ತು. ಕೈಲಿತ್ತಲ್ಲ ಬಂಡಿನ ಉಂಡೆ ಟಪ್ ಅಂತ ಬಿದ್ದು ಹೊಡಿತು. ಒಳಗಿಂದ ಫಳ್ ಅಂತ ಬೆಳಕು ಬಂತು. ಏನದು ಒಂದು ಬಗ್ಗೆ ನೋಡ್ತಾನೆ, ಹೊಳೆಯೋ ವಜ್ರ ಆ ಮಣ್ಣಿನ ಉಂಡೆ ಒಳಗೆ. ಆಶ್ಚರ್ಯ ಅವನಿಗೆ. 1-2 ಉಂಡೆ ಇತ್ತಲ್ಲ, ಅದನ್ನು ಒಡೆದು ನೋಡ್ತಾನೆ, ಅಲ್ಲಿ ಒಂದೊಂದು ವಜ್ರ. 3 ಉಳಿದದ್ದು 3 ಒಳಗೆ 3 ವಜ್ರ. ಅವನು ಸಂತೋಷ ಆಗಲಿಲ್ಲಂತೆ. ಬಿಕ್ಕಳಿಸಿ ಒಳಗೆ ಶುರು ಮಾಡಿದ ಕೂತ್ಕೊಂಡು. ಯಾಕೆ ಗೊತ್ತಾ, ಅವನ ಚೀಲದಲ್ಲಿ 100 ಉಂಡೆ ಇದ್ವಲ್ಲ ಸ್ವಾಮಿ, 100 ವಜ್ರಗಳು ಕೂತಿದ್ದು ಚೀಲದಲ್ಲಿ. ಅದರ ಬೆಲೆ ಅಲ್ಲಿರಾರದೆ ಬಿಸಾಕ್ಬಿಟ್ಟು ಮಣ್ಣಿನ ಉಂಡೆ ಅಂತ ಬಿಸಿದ್ಬಿಟ್ಟಿದ್ದ. ಇಟ್ಕೊಂಡಿದ್ರೆ ಅವನು ಶ್ರೀಮಂತನಾಗಿ ಬದುಕಬಹುದಾಗಿತ್ತು. ಇದು ನೋಡಿ ಸ್ವಾಮಿ, ನಮ್ಮ ಜೀವನದಲ್ಲಿ ನಮಗೆ ಬೇಕೋ ಬೇಡವೋ 100 ಘಟನೆಗಳು ನಡೀತಾವೆ, 100 ಜನರ ಸಂಪರ್ಕ ಬರ್ತದೆ. ಆ ಪ್ರತಿಯೊಂದು ಕೂಡ ಮಣ್ಣಿನ ಉಂಡೆ ಇದ್ದ ಹಾಗೆ. ಅವುಗಳನ್ನು ಹತ್ತಿರದಿಂದ ಗಮನಿಸ್ತಾ ಇದ್ರೆ, ಪ್ರೀತಿಯಿಂದ ತಟ್ಟದ ಇದ್ರೆ ಒಳಗಿನ ವಜ್ರ ಕಾಣಿಸೋಲ್ಲ. ಯಾವ ಘಟನೆ ಬಿಟ್ಬಿಡ್ತೀವಿ, ಯಾರೋ ಬಂದ್ರು ಹೋದ್ರು ಅಂತೀವಿ, ಮರೆತು ಬಿಡ್ತೀವಿ. ಒಳಗಿನ ವಜ್ರ ಕಾಣುವಂಥ ಅವಕಾಶ ತಪ್ಪಿಸ್ಕೊಂಡ್ಬಿಡ್ತೀವಿ. ಆದ್ದರಿಂದ ನಮ್ಮ ಸಂಪರ್ಕಕ್ಕೆ ಬಂದಂಥ ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಘಟನೆ ಒಂದು ವಜ್ರ ಇರಬಹುದು ಅಂತ ಭಾವಿಸಿ ಪ್ರೀತಿಯಿಂದ ನೋಡಿದರೆ ಅದರೊಳಗೊಂದು ನಮ್ಗೆ ವಜ್ರ ಕಾಣಿಸ್ಬಹುದು.